ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತೇಜಶ್ರೀ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್ಗೆ. ಇವತ್ತು ನಾನು ನಿಮಗೆ ತುಂಬ ಟ್ರೆಂಡಿಯಲ್ಲಿರುವಂಥ ಒನ್ ಬೀಡ್ ಒನ್ ಕುಚ್ಚು ಮತ್ತು ಬೇಬಿ ಕುಚ್ಚು ಹೇಗೆ ಹಾಕೋದಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಮೊದಲು ಇಲ್ಲಿ ಜಿಗ್ಜಾಗ್ ಮಾಡ್ಕೊತಾ ಇದ್ದೀನಿ. ಸೀರೆ ನೆರಿಗೆಯನ್ನು ಜಿಗ್ಜಾಗ್ ಮಾಡ್ಕೋಬೇಕು. ನೀವು ಆದಷ್ಟು ಜಿಗ್ಜಾಗ್ ಮಷಿನ್ನ ಸೆಕೆಂಡ್ಸಲ್ಲಿ ತೊಗೊಳ್ಳಿ, ಬೆಟರ್ ಆಪ್ಷನ್ನು ಅದೇ. ಯಾಕಂದರೆ ಜಿಗ್ಜಾಗ್ ಮಷಿನ್ಗೆ ತುಂಬ ಇನ್ವೆಸ್ಟ್ ಮಾಡೋದಕ್ಕಿಂತ 15-16 ಸಾವಿರ ಇಡಬೇಕಾಗುತ್ತೆ ಫಸ್ಟ್ ಹೊಸದಾಗಿ ತೊಗೊಂಡ್ರೆ. ಅದರ ಬದಲು ಜಿಗ್ಜಾಗ್ ಮಷಿನ್ನ ಸೆಕೆಂಡ್ಸಲ್ಲಿ ತೊಗೊಂಡ್ರೆ ಒಂದು 5-6 ಸಾವಿರ ಇಲ್ಲ 7 ಸಾವಿರದಲ್ಲೇ ಬರುತ್ತೆ. ನೋಡಿ, ಈ ಥರ ಬಟ್ಟೆ ಇಟ್ಕೊತ ಹೋಗಬೇಕು ಜಿಗ್ಜಾಗ್ ಮಷಿನ್ನಲ್ಲಿ. ತುಂಬ ನೀಟಾಗಿ ಮಾಡ್ಕೋಬೇಕು. ನಾವು ಕುಚ್ಚು ಚೆನ್ನಾಗಿ ಆಗಬೇಕಂದ್ರೆ ಮೊದಲು ಜಿಗ್ಜಾಗ್ ಚೆನ್ನಾಗಿರಬೇಕು. ಸ್ವಲ್ಪ ದಪ್ಪನೇ ಮಾಡ್ಕೊಳ್ಳಿ. ಈ ರೀತಿ ಜಿಗ್ಜಾಗ್ ಮಾಡಿಕೊಂಡು ಸ್ವಲ್ಪ ದಪ್ಪನೇ ಇರಬೇಕು. ಕುಚ್ಚು ಚೆನ್ನಾಗಿ ಬರಬೇಕಂದ್ರೆ, ಕುಚ್ಚು ಚೆನ್ನಾಗಿ ನಿಲ್ಲಬೇಕು ಅಂದರೆ ದಪ್ಪ ಇರಬೇಕು. ತುಂಬ ನೀಟಾಗಿ ಮಾಡ್ಕೋಬೇಕಾಗುತ್ತೆ ಜಿಗ್ಜಾಗ್ನ. ಈ ಥರ ನೋಡಿ ಫ್ರೆಂಡ್ಸ್, ಏನಿಲ್ಲ ಅಂದರೆ ನಿಮಗೆ ಕ್ರೋಶಾ ವರ್ಕ್ ಬರದೇ ಇದ್ದರೂ ಕೂಡ ನೀವು ನಾರ್ಮಲ್ ಬೇಬಿ ಕುಚ್ಚು ಕಟ್ಕೊತಾನೆ ನಿಮ್ಮ ಸಂಪಾದನೆನ ನೀವು ಮಾಡ್ಕೋಬೋದು. ನಿಮ್ಮ ಖರ್ಚಿಗಾದರೂ ಆಗುತ್ತೆ. ನೋಡಿ, ಇಲ್ಲಿ ನಾನು ಆಲ್ರೆಡಿ ಒನ್ ಬೀಡು ಒಂದು ಕುಚ್ಚು ಹಾಕಕತ್ತೀನಿ. ಇಲ್ಲಿ ಆಲ್ರೆಡಿ ನಾನು ಬೀಡು ಮತ್ತು ಕ್ರೋಶಾ ವರ್ಕ್ ಹಾಕಿದ್ದೀನಿ. ಈಗ ಕುಚ್ಚು ಕಟ್ತಾ ಇದ್ದೀನಿ. 3 ಕಲರ್ ಕಟ್ತಿದ್ದೀನಿ. ಡಬಲ್ ಕಲರಲ್ಲಿ 3 ಕಲರ್ ಬ್ಲೂ ಮತ್ತು 3 ಕಲರು ಇದು ಪಿಸ್ತಾ ಕಲರ್ ಕಟ್ತಿದ್ದೀನಿ. ನೋಡಿ, ಈ ಥರ ನೀವು ಬೇಬಿ ಕುಚ್ಚು ಕಲಿತ್ರೆ ದಿನಕ್ಕೆ ಮನೆ ಕೆಲಸ ಮಾಡಿಕೊಂಡು ಮನೆಯಲ್ಲೇ 5-6 ಸೀರೆಗಳನ್ನ ಕಟ್ಬೋದು. ಮತ್ತು ಇಲ್ಲಿ ನಾನು ಕುಚ್ಚು ಕಟ್ಟಲಿಕ್ಕೆ 67 ದಾರನ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ 67 ಬೆಟರು. ಇನ್ನೂ ದಪ್ಪ ಆದರೆ ಚೆನ್ನಾಗಿ ಕಾಣಿಸಲ್ಲ ಬೇಬಿ ಕುಚ್ಚು. ನೋಡಿ, ಈ ಥರ ಬರುತ್ತೆ. ನೀವು ಝರಿ ಥ್ರೆಡ್ನ ಕಾಪರ್ ಆದರೂ ನಿಮ್ಮ ಸೀರೆ ಮೇಲೆ ಡಿಪೆಂಡ್ ಆಗುತ್ತೆ. ಅದು ನೀವು ಕಾಪರ್ ಆದರೂ ಯೂಸ್ ಮಾಡ್ಬೋದು, ಸಿಲ್ವರ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಗೋಲ್ಡ್ ಆದರೂ ಯೂಸ್ ಮಾಡ್ಬೋದು. ಬೇಬಿ ಕುಚ್ಚು ನೀಟಾಗಿ ಬರಬೇಕು ಅಂತಂದರೆ 67 ಬೆಟರು. ಇಲ್ಲಿ ನಾನು ಡೈರೆಕ್ಟಾಗಿ ಸೀರೆಗೆ ಕಟ್ತಿಲ್ಲ. ನೋಡಿ, ಈ ಥರ ಕ್ರೋಶಾ ವರ್ಕ್ ಹಾಕ್ಕೊಂಡು ಒಂದು ಬೀಡು ಒಂದು ಕುಚ್ಚು ಮಾಡ್ತಿದ್ದೀನಿ. ತುಂಬ ನೀಟಾಗಿರುತ್ತೆ. 6 ಕ್ರೋಶಾ ಚೈನ್ ಹಾಕಿ 1 ಬೀಡ್ ಹಾಕಿದ್ದೀನಿ ನಾನಿಲ್ಲಿ. ನೋಡಿ, ಈ ಥರ ಬರುತ್ತೆ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅನಿಸಿತು ಅಂದರೆ ಶೇರ್ ಮಾಡಿ. ನಿಮಗೆ ಕ್ರೋಶಾ ವರ್ಕ್ ಬರದೇ ಇದ್ದರೂ ಕೂಡ ಈ ಥರ ನೀವು ಹೋಗಿ ಕ್ಯಾಟ್ಲಾಗ್ ಮಾಡಿಕೊಂಡು ನಾವು ಹೀಗೆ ಬೇಬಿ ಕುಚ್ಚು ಕಟ್ತಿದ್ದೀವಿ ಅಂತ ಟೈಲರ್ ಶಾಪ್ಗಳಲ್ಲಿ ಕೇಳಬೇಕು. ನೀವು ಕೇಳಿದರೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋಬೇಕು, ಹೀಗೆ ಒಂದು ಸೀರೆ ಕೊಡಿ, ನೋಡಿ ನನ್ನ ವರ್ಕ್ ನೋಡಿ ನೀವು ನೀಟ್ ಅನಿಸಿದರೆ ನೀವು ಇನ್ನೂ ಮತ್ತೆ ಕೊಡುವಂತ್ರಿ ಅಂಥೇಳಿ ನೀವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋಬೇಕು. ನೀವು ಇಸ್ಕೊಂಬಂದು ಒಂದು ದಿನ ಲೇಟ್ ಆದರೂ ಪರವಾಗಿಲ್ಲ, ಫಸ್ಟ್ ಇಂಪ್ರೆಷನ್ ಈಸ್ ಎ ಬೆಸ್ಟ್ ಇಂಪ್ರೆಷನ್ ಅನ್ನೋ ಥರ ನೀಟಾಗಿ ಕಟ್ಕೊಡ್ಬೇಕು. ಫಸ್ಟು ನೀವು ಒಂದೇ ರೀತಿ ಬರಬೇಕು, ಕುಚ್ಚುಗಳು ಒಂದೇ ಸಮ ಬರಬೇಕು. ನೋಡಿ, ಏನಿಲ್ಲ ಅಂದರೆ 1 ಗಂಟೆನಲ್ಲೇ ಕಟ್ಬೋದು ಈ ಕುಚ್ಚನ್ನ, ಒಂದು ಬೀಡು ಒಂದು ಕುಚ್ಚನ್ನ. ಮತ್ತು ಬೇಬಿ ಕುಚ್ಚನ್ನ 1/2 ಅವರಲ್ಲೇ ಕಟ್ಬೋದು. ಆದಷ್ಟು ದಾರ ವೇಸ್ಟ್ ಮಾಡಬಾರ್ದು. ನಿಮಗೂ ಕೂಡ ಕ್ರೋಶಾ ವರ್ಕು ಮತ್ತು ಬೇಬಿ ಕುಚ್ಚುಗಳು ಟ್ಯುಟೋರಿಯಲ್ಸ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಮಾಡೋಕ್ಕೆ ನನಗೂ ಹೆಲ್ಪ್ ಆಗುತ್ತೆ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇಲ್ಲಿ ನಾನು ಈಗ ಪಿಸ್ತಾ ಕಲರ್ ಕಟ್ತಿದ್ದೀನಿ. ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ. ಅಲ್ಲಿ 1 ಅವರಲ್ಲೇ ಈ ಡಿಸೈನ್ನ ಕಟ್ಬೋದು. ಪ್ಲೀಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಇನ್ನೂ ಹೆಚ್ಚಿನ ಡಿಸೈನ್ಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನನಗೂ ಹೆಲ್ಪ್ ಆಗುತ್ತೆ ನಿಮಗೆ ಯಾವ ಥರ ಡಿಸೈನ್ಸ್ ಬೇಕು ಅಂತ. ನೋಡಿ ಈ ಥರ ಆದಷ್ಟು ನೀಟಾಗಿ ಕಟ್ಟಬೇಕು. ದಾರ ವೇಸ್ಟ್ ಮಾಡಬಾರ್ದು, ನಾವು ಯಾವುದೇ ಆಗಲಿ ದಾರ ವೇಸ್ಟ್ ಮಾಡಬಾರ್ದು. ಈ ಥರ ಬರುತ್ತೆ. ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ಲಾಸ್ಟಲ್ಲಿ. ನೋಡಿ ಹೀಗೆ ಎಷ್ಟು ನೀಟಾಗಿ ಬಂದಿದೆ. ಈ ಥರ ಕಟ್ಟಬೇಕು. ನಿಮ್ಮ ಇಷ್ಟ, ಅದು ನೀವು ಎರಡೆರಡು ಕಲರ್ ಆದರೆ ಕಟ್ಕೋಬೋದು. ನೋಡಿ ಇಲ್ಲಿ ನಾನು ಮಾಡಿರೋ ಡಿಸೈನ್ಸು 3 ಕಲರ್ ಕಟ್ಟಿದ್ದೀನಿ ಈ ಸೀರೆಗೆ. ಪ್ಲೀಸ್ ಲೈಕ್ ಮಾಡಿ, ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಒಂದು ಲೈಕಿಂದ ನನಗೆ ತುಂಬ ಸಪೋರ್ಟ್ ಸಿಗುತ್ತೆ. ಈ ಸೀರೆ ಮತ್ತು ಈ ಸೀರೆ 2 ಕಾಂಬಿನೇಷನ್ನು. ಅದರಲ್ಲಿ ಟೊಮೆಟೊ ಕಲರ್ ಇದೆ, ಇದರಲ್ಲಿ ಕೃಷ್ಣ ಕಲರ್ ಇದೆ. ನೋಡಿ ಅದರಲ್ಲಿ 3 ಚೈನ್ ಕಟ್ಟಿದ್ದೀನಿ, ಇದರಲ್ಲಿ 4 ಚೈನ್ ಕಟ್ಟಿದ್ದೀನಿ. ಇದು 1 ಬೀಡ್ 1 ಕುಚ್ಚು. ನೋಡಿ ತುಂಬ ನೀಟಾಗಿ ಬಂದಿದೆ. ಆದಷ್ಟು ನೀವು ಸಮವಾಗಿ ಕಟ್ಟಿ, ಲೆಂತಿಯಾಗಿ ಕಟ್ಟಬೇಡಿ. ಆದಷ್ಟು ಚಿಕ್ಕದಾಗಿ ಕಟ್ಟಿ ಬೇಬಿ ಕುಚ್ಚನ್ನ, ಹಾಗಾದರೆ ನೀಟಾಗಿ ಬರುತ್ತೆ. ನೋಡಿ ಇಲ್ಲಿ ಲಾಸ್ಟಲ್ಲಿ ಹೆಂಡು, ಇದು ಬೇಬಿ ಕುಚ್ಚೆ. ಇಲ್ಲಿ 4 ಕಲರ್ ಕಟ್ಟಿದ್ದೀನಿ ಕುಚ್ಚು. ಇಲ್ಲಿ ನಾನು ಸ್ಟೋನ್ ಅಟ್ಯಾಚ್ ಮಾಡಿದ್ದೀನಿ ಮೇಲೆ. ನೋಡಿ 5 ಕಲರ್ ಕಟ್ಟಿದ್ದೀನಿ. ಇದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ಸ್ ಅ ಲಾಟ್.